ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಈ ಜೂನ್ ತಿಂಗಳ ಪೂರ್ತಿ ನಿಮ್ಮ ಮೇಲೆ ಅಪಾರವಾಗಿರಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳಿನಿಂದ ನಾವು ದೇವರು ನಂಬಿಗಸ್ತನು ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕಿದ್ದೇವೆ. ಕಳೆದ ತಿಂಗಳವರೆಗೂ ತಾವು ತೋರಿಸಿದಂಥ ಆಸಕ್ತಿ, ತಾವು ನಮಗೆ ನೀಡಿದ ಎಲ್ಲ ವಿಧವಾದ ಪ್ರೋತ್ಸಾಹಗಳಿಗಾಗಿ ಕರ್ತ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನೀವು ಈ ಒಂದು ವಾಕ್ಯ ವಿತರಣೆಯನ್ನು ಅನೇಕರು ಆಲಿಸ್ಲಿಕ್ಕಾಗುವಂತೆ ಇತರರಿಗೆ ಶೇರ್ ಮಾಡಿರಿ, ನಮಗಾಗಿ ಪ್ರಾರ್ಥಿಸ್ರಿ. ದೇವರ ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ನಾವು ನಿಮ್ಮ ಮುಂದೆ ತರುವುದಕ್ಕೆ ದೇವರ ಆತ್ಮನ ಸಹಾಯ ನಮಗೆ ಒದಗಿ ಬರುವಂತೆ ನಮ್ಮೊಂದಿಗೆ ಸಹಕರಿಸ್ರಿ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9ನೇ ವಚನ. ಧರ್ಮೋಪದೇಶ ಕಾಂಡ 7:9. ಆದುದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು. ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವವನಾಗಿಯೂ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಕೃಪೆಯನ್ನು ಒದಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಂಬಿಗಸ್ತನು ಎಂಬುದನ್ನು ನಾವು ಈ ತಿಂಗಳು ನೋಡಲಿಕ್ಕಿದ್ದೇವೆ. ದೇವರು ನಂಬಿಗಸ್ತನು ಎನ್ನುವಂಥ ಈ ಪದಕ್ಕೆ ಕನ್ನಡದ ಬೈಬಲ್ನಲ್ಲಿ ಸಮವಾಗಿ ಸತ್ಯವಂತನು, ಪ್ರಾಮಾಣಿಕನು, ಹೀಗೆ ಹಲವು ಪದಗಳನ್ನು ನಾವು ಮುಂದೆ ನೋಡಲಿಕ್ಕಿದ್ದೇವೆ. ಈಗ ನಾವು ಓದಿದ ವಾಕ್ಯದ ಭಾಗ ಇದು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ ನಿಜಕ್ಕೂ ಒಂದು ಪ್ರಾಮುಖ್ಯವಾದ ಅಧ್ಯಾಯ. ಧರ್ಮೋಪದೇಶ ಕಾಂಡ ಪುಸ್ತಕವಾದದ್ರಿಂದ ಮೋಶೆ ಇಸ್ರಾಯೇಲರನ್ನ ಐಗುಪ್ತ ದೇಶದೊಳಗಿಂದ ವಿಮೋಚಿಸಿಕೊಂಡು 40 ವರ್ಷದ ಅಡವಿಯ ಅನುಭವದೊಳಗೆ ಅವರನ್ನು ನಡೆಸುತ್ತಾ ಈಗ ಕೊನೆಯ ತಿಂಗಳಿನಲ್ಲಿದ್ದಾನೆ. ಆ ಕೊನೆಯ ತಿಂಗಳಿನಲ್ಲಿ ಆತನು ಅವರಿಗೆ ಪದೇ ಪದೇ ಉಪದೇಶಗಳನ್ನ ಮಾಡ್ತಾನೆ. ಆ ಉಪದೇಶಗಳ ಸರಮಾಲೆಯನ್ನೇ ನಾವು ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನಾವು ಓದ್ತೇವೆ. ಇಲ್ಲಿ ಈ ಕೊನೆಯ ಸಂದರ್ಭದಲ್ಲಿ, ಅಂದ್ರೆ ಆ ಕೊನೆಯ ತಿಂಗಳಿನಲ್ಲಿ, ಇದಾದ ನಂತರ ಮೋಶೆ ಆತನು ತನ್ನ ದೇಹವನ್ನ ಬಿಡ್ಲಿಕ್ಕಿದ್ದಾನೆ. ನಂತರದಲ್ಲಿ ಯೆಹೋಶುವನ ನಾಯಕತ್ವದಲ್ಲಿ ಅವರು ಹೋಗಿ ವಾಗ್ದತ್ತ ದೇಶವನ್ನ ಮೂಲ ನಿವಾಸಿಗಳಿಂದ ಅವರು ಸ್ವಾಧೀನ ಮಾಡಿಕೊಳ್ಳಿಕ್ಕಿದ್ದಾರೆ. ಹಾಗಾಗಿ ದೇವರು ಕೆಲವು ಪ್ರಾಮುಖ್ಯ ಬೋಧನೆಗಳನ್ನ ಮೋಶೆ ಮುಖಾಂತರ ಆ ಮುಂದಿನ ಪೀಳಿಗೆಗೆ ದೇವರು ನುಡಿಸ್ತಾನೆ. ಇಲ್ಲಿ ಈ ವಾಕ್ಯವನ್ನು ನಾವು ತಿರುಗಿ ಗಮನಿಸಿದಾದರೆ ವಾಕ್ಯ ಹೀಗೆ ನಮಗೆ ಹೇಳ್ತದೆ, ಆದದರಿಂದ. ಹಾಗಾದ್ರೆ ಆದದರಿಂದ ಎಂಬುದಾಗಿ ಆ ಪದ ಬರುವಾಗ ಯಾವ ಕಾರಣಕ್ಕೆ ಎಂಬುವಂಥದ್ದನ್ನು ನಾವು ಈ ಹಿಂದಕ್ಕೆ ನೋಡಲೇಬೇಕಾಗ್ತದೆ. ನೋಡೋಣ. ನಂತರದಲ್ಲಿ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಇಲ್ಲಿ ನಮ್ಮ ಮೇಲೆ ಒಂದು ಜವಾಬ್ದಾರಿಯನ್ನು ಆತನು ಇಡ್ತಾನೆ. ಮೋಶೆ ತನ್ನ ಎದುರಿರುವಂಥ ಪೀಳಿಗೆಗೆ ಆತನೊಂದು ಜವಾಬ್ದಾರಿಯನ್ನು ಇಡ್ತಿದ್ದಾನೆ. ಈ ವಾಕ್ಯವನ್ನು ಓದುವ ನಮಗೆ ನಮ್ಮ ಎದುರು ದೇವರು ಈ ಜವಾಬ್ದಾರಿಯನ್ನು ಇಡ್ತಿದ್ದಾನೆ. ದೇವರನ್ನ ತಿಳ್ಕೊಳ್ಳಬೇಕು. ದೇವರಾದ ಯೆಹೋವನೊಬ್ಬನೇ ದೇವರೆಂದು ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ಹೇಳ್ತಾನೆ. ಇದನ್ನು ಒಂದು ಇಂಗ್ಲಿಷ್ ಭಾಷಾಂತರ ಹೀಗೆ ಹೇಳ್ತದೆ, ನೋ, ರೆಕಗ್ನೈಸ್ ಅಂಡ್ ಅಂಡರ್ಸ್ಟ್ಯಾಂಡ್ therefore that the Lord your God, he is God, the faithful God. ಹಾಗಾದರೆ ತಿಳಿದುಕೊಳ್ಳಬೇಕನ್ನುವಂಥ ಈ ಭಾಗಕ್ಕೆ ಈ ಒಂದು ಭಾಷಾಂತರ 3 ಪದಗಳನ್ನ ಕೊಡ್ತದೆ. ನೋ, ರೆಕಗ್ನೈಸ್ ಅಂಡ್ ಅಂಡರ್ಸ್ಟ್ಯಾಂಡ್. ತಿಳ್ಕೊ, ಗುರುತಿಸು ಮತ್ತು ಗ್ರಹಿಸು. ಹಾಗಾದ್ರೆ ಇದು ನಮಗೊಂದು ದೊಡ್ಡ ಜವಾಬ್ದಾರಿ. ನಾವು ಗ್ರಹಿಸಬೇಕಾದದೇನು? ಆತ ನಂಬಿಗಸ್ತನಾದ ದೇವ. ಈತನ ನಂಬಿಗಸ್ತಿಕೆ ಏನ್ ಮಾಡ್ತದೆ ಎಂಬುದನ್ನು ಈ ವಾಕ್ಯದಲ್ಲಿ ವಿವರಿಸಲಾಗಿದೆ. ಮುಂದುವರೆದು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವನಾಗಿಯೂ. ಗಮನಿಸೋಣ, ದೇವರು ಇಲ್ಲಿ 2 ಕಾರ್ಯಗಳಲ್ಲಿ ನಮಗೆ ಕಾಣಿಸಿಕೊಳ್ತಾನೆ. ಏನು? ಇಲ್ಲಿ ಒಂದು ಜನಕೂಟ ಇದೆ. ಆ ಜನಕೂಟ ಯಾರು? ಅವರು ದೇವರು ನುಡಿದ ಆಜ್ಞೆಗಳನ್ನು ಅನುಸರಿಸುವಂಥವರು. ಆ ದೇವರನ್ನ ಪ್ರೀತಿಸುವವರು, ದೇವರು ನುಡಿದ ಆಜ್ಞೆಗಳನ್ನು ಅವರು ಅನುಸರಿಸುವವರು. ಇವರಿಗೆ ದೇವರು ಏನ್ ಮಾಡಿದ್ದಾನೆ? ವಾಗ್ದಾನವನ್ನು ಅನುಗ್ರಹಿಸಿದ್ದಾನೆ. ಅಲ್ಲಿ ಬರ್ತದೆ, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು. ಹಾಗಾದ್ರೆ ವಾಗ್ದಾನವನ್ನು ದೇವರು ನುಡಿದಿದ್ದಾನೆ, ಕೃಪೆಯನ್ನು ಆತನು ನುಡಿದಿದ್ದಾನೆ. ಹಾಗಾದ್ರೆ ಆತನು ಏನ್ ಮಾಡ್ತಾನೆ? ದೇವರಿಗೆ ವಿಧೇಯರಾದ ಜನರನ್ನ, ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗೆ ವಿಧೇಯರಾದ ಜನರನ್ನು ಆತನು ಕಂಡು ಅವರ ಸಂತತಿಯವರನ್ನ 1000 ತಲೆಮಾರುಗಳವರೆಗೂ ಆತನು ಅದನ್ನು ನೆರವೇರಿಸ್ತಾನೆ. ಮೊದಲು ನುಡಿದಿದ್ದಾನೆ, ನಂತರ ವಾಗ್ದಾನಗಳು ತಲೆಮಾರುಗಳಲ್ಲಿ ನೆರವೇರುವಂತೆ
ಅದರ ಲಾಭ ಅವರಿಗೆ ದೊರಕುವಂತೆ, ದೇವರು ನುಡಿದದ್ದು ಅವರ ಅನುಭವಕ್ಕೆ ಅದು ಬರುವಂತೆ, ನಾನು ನಿನ್ನ ಜಯಶಾಲಿಯನಾಗಿ ಮಾಡ್ತೇನೆ ಎಂಬುದಾಗಿ ದೇವರು ನುಡಿದಿದ್ರೆ ಅದನ್ನು 1000 ತಲೆಗಳವರೆಗೂ ಅವರು ಜಯಶಾಲಿಗಳಾಗುವಂತೆ ಮಾಡ್ತಾನೆ. ನಿಮಗೆ ಆರೋಗ್ಯ ಕೊಡ್ತಾನೆ ಎಂಬುದಾಗಿ ಆತನು ವಾಗ್ದಾನ ನುಡಿದಿದ್ರೆ 1000 ತಲೆಮಾರುಗಳವರೆಗೂ ಅವರ ಆರೋಗ್ಯವನ್ನು ಅನುಭವಿಸುವಂತೆ ಅವರಿಗೆ ಆತನು ಕೃಪೆಯನ್ನು ಒದಗಿಸ್ತಾನೆ. ದೇವರಲ್ಲಿ ಮಾತಿನಲ್ಲಿಯೂ ಕ್ರಿಯೆಯಲ್ಲಿ ಅವರಿಗೆ ಕಾಣಿಸಿಕೊಳ್ಳುವಂಥ ದೇವರಾಗಿದ್ದಾನೆ. ಪ್ರೇರೆ, ಹಾಗಾದರೆ ಅದರ ಅರ್ಥ ಆತನು ನುಡಿದಿದ್ದನ್ನು ನೆರವೇರಿಸುವುದರಲ್ಲಿ ನಂಬಿಗಸ್ತನು. ತಾನು ನುಡಿದ ಮಾತುಗಳನ್ನು, ವಾಗ್ದಾನಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ದೇವರಲ್ಲ. ಇಂತಹ ಸಮಾಧಾನದ ವಿಷಯ ಇಲ್ಲಿ ಆರಂಭದಲ್ಲಿ ಒಂದನ್ನು ನೋಡಿದ್ದೇವೆ. ಆದುದರಿಂದ, ಏನಿದು ಆದುದರಿಂದ? ಯಾವ ಕಾರಣಕ್ಕೆ ದೇವರನ್ನು ನಾವು ತಿಳ್ಕೊಳ್ಳಬೇಕು? ಹಿಂದೆ ಬರ್ತದೆ, ಯಾಕಂದ್ರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ. 7ನೇ ಅಧ್ಯಾಯದ 6ನೇ ವಚನ ಹೇಳ್ತದೆ, ನೀವು ದೇವರಿಗೆ ಮೀಸಲಾದ ಜನ. ದೇವರು ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನದಲ್ಲಿ ನಮ್ಮ ಕುರಿತು ಆತನು ಬರೆಯುವಾಗ ನಮ್ಮನ್ನು ಮೀಸಲಾದ ಜನ ಎಂಬುದಾಗಿ ಆತನು ಕರೆಯುತ್ತಾನೆ. ನಂತರದಲ್ಲಿ ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ಪೇತ್ರನು ಇದನ್ನು ಇಲ್ಲಿ ಮೋಶೆ ಇಸ್ರಾಯೇಲರಿಗೆ ಹೇಳ್ತಿದ್ದಾನೆ. ಅದೇ ಹೊತ್ತಿನಲ್ಲಿ ಯೇಸು ಕ್ರಿಸ್ತ ನಂಬಿದ ನಮಗೆ 1 ಪೇತ್ರ 2ನೇ ಅಧ್ಯಾಯದ 9ನೇ ವಚನದಲ್ಲಿ ನಮಗೂ ಅಲ್ಲಿ ವಾಕ್ಯ ನಾವು ದೇವರಿಗೆ ಸ್ವಕೀಯ ಜನ ಎಂಬುದಾಗಿ ಹೇಳ್ತಾ ಇದೆ. ನಂತರದಲ್ಲಿ 7ನೇ ವಚನ ಹೇಳ್ತದೆ, ನಿಮ್ಮನ್ನು ಎಲ್ಲಾ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ, ನೀವೆಲ್ಲಾ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿ ಅಷ್ಟೇ. ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು. ಹಾಗಾದರೆ ದೇವರು ಮೂಲ ಪಿತೃಗಳಿಗೆ ವಾಗ್ದಾನ ಕೊಟ್ಟಿದ್ದಾನೆ, ಅದನ್ನು ನೆರವೇರಿಸಬೇಕಂತಿದ್ದಾನೆ. ಅವರ ನಂಬಿಗಸ್ತಿಕೆಗೆ ಆತನು 1000 ತಲೆಮಾರು ಆಶೀರ್ವದಿಸಬೇಕಂತಿದ್ದಾನೆ. ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ಎಲ್ಲಾ ವಿಧದಲ್ಲಿ ವಿಧೇಯನಾದದ್ರಿಂದ ಈಗ ನಾವು ಯೇಸು ಕ್ರಿಸ್ತನಿಗೆ ವಿಧೇಯನಾದರೆ ಆ ಇಸ್ರಾಯೇಲರಿಗೆ ಇದ್ದಂಥ ಆಶೀರ್ವಾದಗಳು ನಮಗೂ ಬರಬೇಕೆಂಬುದಾಗಿ ದೇವರಿಗೆ ಕ್ರಿಸ್ತನ ಮೂಲಕ ಮಾರ್ಗವನ್ನು ತೆರೆದಿದ್ದಾನೆ. ನಂತರದಲ್ಲಿ ಐಗುಪ್ತರ ಅರಸನಾದ ಫರೋಹನ ಕೈಗಳಿಗೆ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ತನ್ನ ಭುಜಬಲವನ್ನು ಪ್ರಯೋಗಿಸಿ ಆ ದೇಶದೊಳಗಿಂದ ಬರಮಾಡಿದನು. ಆದುದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳ್ಕೊಳ್ಳಬೇಕು, ಆತ ನಂಬಿಗಸ್ತನಾದ ದೇವರು. ಪ್ರೇರೆ, ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ವಿಮೋಚನಾ ಕಾರ್ಯವನ್ನು, ರಕ್ಷಣಾ ಕಾರ್ಯವನ್ನು ಮಾಡಿದ್ದಾನೆ. ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ, ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ, ನಮಗೆ ವಾಗ್ದಾನಗಳನ್ನು ನುಡಿದಿದ್ದಾನೆ. ತಾನು ನುಡಿದದನ್ನು ಆತ ನೆರವೇರಿಸ್ತಾ ಇದ್ದಾನೆ. ನಮ್ಮ ಮೂಲ ಪಿತೃಗಳಿಗೆ ಆತನು ನುಡಿದದನ್ನು ಆತನಿಗ ಇಂದಿಗೂ ಕ್ರಿಸ್ತನಲ್ಲಿ ನಮಗೆ ಅದನ್ನು ನೆರವೇರಿಸ್ತಿದ್ದಾನೆ. ಈ ದೇವರನ್ನ ನಾವು ತಿಳ್ಕೊಳ್ಳಬೇಕಾಗಿದೆ. ಈತ ನಂಬಿಗಸ್ತನಾದ ದೇವರು. ಹಾಗಾದರೆ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಆತನ ತಿಳ್ಕೊಳ್ಳುವುದಕ್ಕಾಗಿ ಆತನ ಪಾದಸಂದಲ್ಲಿ ಬಿದ್ದುಕೊಳ್ಳೋಣ. ದೇವರೇ, ನೀನು ಯಾರೆಂಬುದನ್ನು ನಾನು ಇನ್ನೂ ಸ್ಪಷ್ಟವಾಗಿ ಅತಿ ನಿಖರವಾಗಿ ತಿಳ್ಕೊಳ್ಳುವುದಕ್ಕೆ ನನಗೆ ಸಹಾಯ ಮಾಡಿ ಎಂಬುದಾಗಿ ಆತನ ನಂಗಲಾಚಿ ಕೇಳೋಣ. ಮೋಶೆ ದೇವರ ಮುಂದೆ ಆಗಾಗ ಬಂದು ಆತನು ಕಾಯ್ತಿದ್ನಲ್ಲ, ದೇವರೇ ಯಾರೆಂಬುದಾಗಿ ತಿಳ್ಕೊಳ್ಳುವುದಕ್ಕಾಗಿ ಆತನು ಪ್ರಯಾಸ ಪಡ್ತಿದ್ನಲ್ಲ, ದೇವರ ಮುಂದೆ ಆತನು ಬೇಡಿಕೊಳ್ತಿದ್ನಲ್ಲ, ನಿನ್ನ ಮಹಿಮೆ ನನಗೆ ತೋರಿಸಪ್ಪ ಎಂಬುದಾಗಿ. ಪ್ರೇರೆ, ಹಾಗಾದರೆ ದೇವರನ್ನು ತಿಳ್ಕೊಳ್ಳುವುದಕ್ಕಾಗಿ ವಾಕ್ಯ ಓದುತ್ತಾ ಆತನ ಸನ್ನಿಧಿಯಲ್ಲಿ ಅದನ್ನೇ ಬೇಡುತ್ತಾ ನಾವು ಪ್ರಯಾಸ ಪಡೋಣ. ಇದೊಂದು ಬಹಳ ಸಂತೃಪ್ತಿ ಕೊಡುವಂಥ ಒಂದು ಆತ್ಮೀಕ ಚಟುವಟಿಕೆ ಆಗಿದೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆ, ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳ್ಕೊಳ್ಳಬೇಕೆಂಬುದಾಗಿ ಹೇಳಿದಿ. ದೇವರು ನಿನ್ನನ್ನು ತಿಳ್ಕೊಳ್ಳುವುದಕ್ಕೂ, ನಿನ್ನನ್ನು ಗುರುತಿಸುವುದಕ್ಕೂ, ನಿನ್ನನ್ನು ಗ್ರಹಿಸುವುದಕ್ಕೂ ದೇವರೇ ನಮಗೆ ಕೃಪೆಯನ್ನು ಒದಗಿಸಿಕೊಡು ಸ್ವಾಮಿ. ದೇವರೇ, ನೀನು ನಂಬಿಗಸ್ತನಾಗಿದ್ದಿ. ನಿನ್ನ ವಾಗ್ದಾನಗಳನ್ನು, ಕೃಪೆಯನ್ನು ನಿನ್ನ ಜನರಿಗೆ ಪ್ರಕಟಿಸಿದ ದೇವರಾಗಿದೆ. ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ಅನುಸರಿಸುವವರ ತಲೆಮಾರನ್ನು ನೀನು 1000 ವರ್ಷ ತಲೆಮಾರುಗಳವರೆಗೂ, 1000 ತಲೆಮಾರುಗಳವರೆಗೂ ಕರ್ತನೆ, ಒಬ್ಬರ ವಿಧೇಯತೆಯ ನಿಮಿತ್ತ ನೀನು ಅವರ 1000 ತಲೆಮಾರುಗಳನ್ನು ಆಶೀರ್ವದಿಸುವನಾಗಿದೆ. ಕ್ರಿಸ್ತನ ವಿಧೇಯತೆ ನಿಮಿತ್ತ ಈ ದಿನ ಕರ್ತನೆ ನಮ್ಮನ್ನು ಹೀಗೆ ಆಶೀರ್ವದಿಸ್ತಾ ಬರುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಪ್ರಿಯರನ್ನು ಆಶೀರ್ವದಿಸು. ಇಲ್ಲಿವರೆಗೂ ಕರ್ತನೆ ನಿನ್ನ ನಂಬಿಗಸ್ತಿಕೆಯನ್ನು ಇವರೆಷ್ಟೋ ವಿಧದಲ್ಲಿ ಕಾಣೋದಕ್ಕೆ ಕೃಪೆ ಕೊಟ್ಟಿದ್ದಿ. ಇನ್ನು ಮೇಲಾದ ನಂಬಿಗಸ್ತಿಕೆಯನ್ನು ಕಾಣಲಿ. ಈ ತಿಂಗಳೆಲ್ಲ ನಿನ್ನ ವಾಕ್ಯದಲ್ಲಿ ನಂಬಿಗಸ್ತನಾದ ದೇವರೇ ನಿನ್ನನ್ನು ಅಧಿಕವಾಗಿ ತಿಳ್ಕೊಳ್ಳುವುದಕ್ಕೆ ದಯನನ್ನು ಗ್ರಹಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.